ಮೈಸೂರು ಸಿಲ್ಕ್ ಸೀರೆಗಳಿಗೆ ಸಖತ್ ಡಿಮ್ಯಾಂಡ್ ಎನ್ನುವಂತಾಗಿದೆ. ಸೀರೆ ಖರೀದಿಗೆ ಸರತಿ ಸಾಲಿನಲ್ಲಿ ನಿಂತುಬಿಟ್ಟಿದ್ದಾರೆ ಜನಜಂಗುಳಿ ಸದ್ಯಕ್ಕೆ ಮೈಸೂರಿನಲ್ಲಿ ಇರುವಂತದ್ದು. ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಮುಂಭಾಗದಲ್ಲಿ ಕ್ಯೂ ನಿಂತುಬಿಟ್ಟಿದ್ದಾರೆ. ಮುಂಜಾನೆಯಿಂದಲೂ ಜನ ದಟ್ಟಣೆ ಶುರುವಾಗ್ಬಿಟ್ಟಿದೆ. ಕ್ಯೂನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸೀರೆಯನ್ನ ಖರೀದಿಸಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜನ ನಿಂತುಬಿಟ್ಟಿದ್ದಾರೆ. ಜೊತೆಗೆ ಗಮನಿಸಿ, ಸೀರೆ ಖರೀದಿಗೆ ಟೋಕನ್ ಕೊಡಲಾಗಿದೆ. ಟೋಕನ್ ಸಿಸ್ಟಮ್ ಹಿನ್ನೆಲೆ ಈಗ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಒಂದು ಜನದಟ್ಟಣೆಯ ವಿಡಿಯೋ ಫುಲ್ ವೈರಲ್. ಇಂಥದ್ದೇ ಘಟನೆ ಈ ಹಿಂದೆಯೂ ಕೂಡ ಮೈಸೂರಿನಲ್ಲಿ ನಡೆದಿತ್ತು. ಅದರಲ್ಲೂ ಕೂಡ ಮೈಸೂರು ಸಿಲ್ಕ್ಗೆ ಬಹಳಷ್ಟು ಜನ ಕಾದು ಕುಳಿತಿದ್ರು. ಅದಾದ ನಂತರ ಮಂಡ್ಯದಲ್ಲೂ ಕೂಡ ಒಂದು ಶಾಪ್ ಓಪನಿಂಗ್ ಸಂದರ್ಭದಲ್ಲಿ ಇದೇ ರೀತಿ ಜನದಟ್ಟಣೆ ಸೀರೆಗಾಗಿ ಮುಗಿಬಿದ್ದಿತ್ತು. ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಮತ್ತೆ ಅಂಥದ್ದೇ ಘಟನೆ ಕಣ್ತುಂಬಿ ಬರ್ತಾ ಇದೆ. ನೀವು ನೋಡ್ಬೋದು, ಹೆಂಗಳಿಯರು ಸೀರೆಯ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಟೋಕನ್ ತಗೊಂಡು ಕ್ಯೂ ಅಲ್ಲಿ ಎಷ್ಟರ ಮಟ್ಟಿಗೆ ನಿಂತಿದ್ದಾರೆ ಅಂತ ಹೇಳಿ. ಇಂಥ ದೃಶ್ಯಗಳನ್ನು ನಾವು ದೇವಸ್ಥಾನದಲ್ಲೋ ಅಥವಾ ಈ ಒಂದಷ್ಟು ಜನದಟ್ಟಣೆ ಇರುವಂಥ ಸ್ಥಳಗಳಲ್ಲಿ ನೋಡ್ಬೋದು. ಆದರೆ ಸೀರೆ ಖರೀದಿ ಮಾಡ್ಕೊಳ್ಳೋದಕ್ಕೂ ಕೂಡ ಟೋಕನ್ ವ್ಯವಸ್ಥೆಯನ್ನು ಕೊಡಲಾಗಿತ್ತು. ಟೋಕನ್ ಪಡೆದು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿಸೋದಕ್ಕೆ. ಸೀರೆ ಖರೀದಿಗೆ ಸರತಿ ಸಾಲಿನಲ್ಲಿ ಜನ ನಿಂತಿದ್ದಾರೆ. ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಮುಂಭಾಗದಲ್ಲಿ ಜನ ದಟ್ಟಣೆ, ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಜನ ನಿಂತುಬಿಟ್ಟಿದ್ದಾರೆ. ನೂರಾರು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಸೀರೆ ಖರೀದಿಗೆ. ಟೋಕನ್ ಸಿಸ್ಟಮ್ ಹಿನ್ನೆಲೆ ಈ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. The economy of the country, how it's growing, and people are in a queue to get one Mysore silk saree. Bye-bye. This is the queue to buy the Mysore saree in the main showroom here, and they say they can give only 120 sarees. And the queue with the token system, and they all have come at 4